ಶಿರಸಿ ನಗರದಲ್ಲಿ ಬೀದಿ ವ್ಯಾಪಾರಸ್ಥರನ್ನು ಒಕ್ಕಲೆಬ್ಬಿಸುವ ಕಾರ್ಯಾಚರಣೆ ನಗರಸಭೆಯಿಂದ ಭರದಿಂದ ಸಾಗಿದೆ. ಇದೇ ರೀತಿ ಕಾರ್ಯಾಚರಣೆ ಕರೆಗುಂಡಿ ರಸ್ತೆಯಲ್ಲೂ ನಡೆದರೆ ಎಷ್ಟು ಚಂದ ಎನ್ನುವ ಮಾತುಗಳು ಈ ಕಾರ್ಯಾಚರಣೆ ನೋಡಿದ ಜನರಿಂದ ಕೇಳಿ ಬರತೊಡಗಿದೆ. ಹೌದು, ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಬಣ್ಣ ಹಚ್ಚುವ ಕೆಲಸ ನಗರಸಭೆಯಿಂದ ನಡೆಯಬಾರದು ಎಂದು ಸಾರ್ವಜನಿಕರ ಆಗ್ರಹವಾಗಿದೆ. ಶಾಸಕರು ಈ ಬಗ್ಗೆಯೂ ಕೂಡ ಗಮನ ಹರಿಸುವಂತಾಗಲಿ. ಕರೆಗುಂಡಿ ರಸ್ತೆ ಅತ್ಯಂತ ಕಿರಿದಾಗಿದ್ದರೂ ಇಲ್ಲಿ ಬಿಂದಾಸಾಗಿ ವಾಹನಗಳನ್ನು ಪಾಟಿ ಕಲ್ಲು, ಗ್ಯಾರೇಜು, ಇನ್ನಿತರ ಅಂಗಡಿಗಳನ್ನು ಹಾಕಿ ಇನ್ನಷ್ಟು ಕಿರಿದಾಗಿ ಮಾಡುತ್ತಿದ್ದಾರೆ. ಇಲ್ಲೇಕೆ ಕಾರ್ಯಾಚರಣೆ ನಡೆಸುತ್ತಿಲ್ಲ ಎನ್ನುವುದು ಸಾರ್ವಜನಿಕರ ವಾದವಾಗಿದೆ. ಹುಬ್ಬಳ್ಳಿಯ ರೈಲ್ವೆ ಭವನದಲ್ಲಿ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಅಧ್ಯಕ್ಷತೆಯಲ್ಲಿ ಕೇಂದ್ರ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವ ಪ್ರಹ್ಲಾದ್ ಜೋಶಿ ಉಪಸ್ಥಿತಿಯಲ್ಲಿ ರೈಲು ಯೋಜನೆಗಳ ಪರಿಶೀಲನಾ ಸಭೆ ನಡೆಯಿತು. ಇನ್ನು ಸಭೆಯಲ್ಲಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಾತನಾಡಿ, ಹುಬ್ಬಳ್ಳಿ ಅಂಕೋಲ ತಾಳಗುಪ್ಪ ಶಿರಸಿ ಹುಬ್ಬಳ್ಳಿ ರೈಲು ಮಾರ್ಗದ ಡಿಪಿಆರ್ ಆದಷ್ಟು ಶೀಘ್ರವಾಗಿ ಮುಕ್ತಾಯಗೊಳಿಸಿ ವರದಿಯನ್ನು ರೈಲ್ವೆ ಇಲಾಖೆಗೆ ಕಳುಹಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡುವಂತೆ ಸಚಿವರಲ್ಲಿ ವಿನಂತಿಸಿದರಲ್ಲದೆ ದಾಂಡೇಲಿಗೆ ರೈಲ್ವೆ ಪುನಃ ಪ್ರಾರಂಭಿಸುವಂತೆ ಹಾಗೂ ಖಾನಾಪುರ ರೈಲ್ವೆ ನಿಲ್ದಾಣ ಸುಧಾರಣೆಗೆ ಅಗತ್ಯ ಕ್ರಮ ಕೈಗೊಳ್ಳಬೇಕು. ಲೋಂಡಾ ನಿಲ್ದಾಣ ಕಾಮಗಾರಿ ತ್ವರಿತವಾಗಿ ಮುಗಿಸಲು ಅಧಿಕಾರಿಗಳಿಗೆ ನಿರ್ದೇಶನ ನೀಡಬೇಕೆಂದು ಹೇಳಿದರು. ಇನ್ನು ಇದಕ್ಕೆ ಪ್ರತಿಕ್ರಿಯಿಸಿದ ಕೇಂದ್ರ ಸಚಿವ ಸೋಮಣ್ಣ ಅವರು, ಅಂಕೋಲ ಹುಬ್ಬಳ್ಳಿ ಡಿಪಿಆರ್ ಸಿದ್ಧತೆ ಪ್ರಾರಂಭವಾಗಿದ್ದು ಜನವರಿ ಕೊನೆಯೊಳಗೆ ಮುಗಿಸಿ ರೈಲ್ವೆ ಬೋರ್ಡ್ಗೆ ಕಳುಹಿಸಬೇಕು. ತಾಳಗುಪ್ಪ ಶಿರಸಿ ಹುಬ್ಬಳ್ಳಿ ಅಂತಿಮ ಹಂತದ ಸರ್ವೆ ಕೆಲಸ ಪ್ರಾರಂಭವಾಗಿದ್ದು ಮುಂದಿನ ಜುಲೈರೊಳಗೆ ಡಿಪಿಆರ್ ಅನ್ನು ರೈಲ್ವೆ ಬೋರ್ಡ್ಗೆ ರವಾನಿಸಬೇಕು. ದಾಂಡೇಲಿ ರೈಲ್ವೆ ಪುನಃ ಪ್ರಾರಂಭಿಸುವುದು ಹಾಗೂ ಖಾನಾಪುರ ರೈಲ್ವೆ ನಿಲ್ದಾಣ ಸುಧಾರಣೆಗೆ ಅಗತ್ಯ ಕ್ರಮ ತೆಗೆದುಕೊಳ್ಳುವುದರ ಜೊತೆಗೆ ಲೋಂಡಾ ನಿಲ್ದಾಣ ಕಾಮಗಾರಿ ತ್ವರಿತವಾಗಿ ಮುಕ್ತಾಯಗೊಳಿಸಲು ಆದೇಶ ನೀಡಿದರು. ಅಲ್ಲದೆ ಹುಬ್ಬಳ್ಳಿ, ಕಿತ್ತೂರು, ಬೆಳಗಾವಿಯ ಹೊಸ ರೈಲ್ವೆ ಯೋಜನೆ ಕುರಿತಂತೆ ಹಾಗೂ ಅನೇಕ ರೈಲು ಗಾಡಿಗಳನ್ನು ವಿವಿಧೆಡೆ ನಿಲುಗಡೆ ಮಾಡುವುದು ಮತ್ತು ಹೊಸದಾಗಿ ಪ್ರಾರಂಭಿಸುವಂತೆಯೂ ಸಭೆಯಲ್ಲಿ ಸುದೀರ್ಘ ಚರ್ಚೆ ನಡೆಸಲಾಯಿತು. ಈ ವೇಳೆ ರೈಲ್ವೆ ಇಲಾಖಾಧಿಕಾರಿಗಳು ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಹುಬ್ಬಳ್ಳಿ ಅಂಕೋಲ, ಹುಬ್ಬಳ್ಳಿ ಶಿರಸಿ ತಾಳಗುಪ್ಪ ಈ ಎರಡು ಯೋಜನೆಗಳನ್ನು 2025 ಜೂನ್ ಒಳಗಡೆ ಡಿಪಿಆರ್ ಮಾಡಿ ಜನವರಿ ಒಳಗಡೆ ಡಿಪಿಆರ್ ಮಾಡಬೇಕು. ಜೂನ್ ಒಳಗಡೆ ಅದನ್ನ ಟೆಂಡರ್ ಪ್ರೋಸೆಸ್ ಮಾಡಬೇಕು ಅಂತ ಅಂದ್ಬಿಟ್ಟು ತೀರ್ಮಾನ ಆಗಿದೆ. ಸಣ್ಣ ಪುಟ್ಟ ಆರ್ಡರ್ಸ್ಗಳು ಮತ್ತೊಂದು ಕೇಂದ್ರ ಸರ್ಕಾರದಿಂದ ಪರಿಸರದೆಲ್ಲರೂ ಕೂಡ ಒಂದು ಹಂತಕ್ಕೆ ಬಂದಿದೆ. ಅದೆಲ್ಲವೂ ಕೂಡ ಕಾಗೇರಿ ಸಾಹೇಬರು, ಪ್ರಹ್ಲಾದ್ ಜೋಶಿ ಸಾಹೇಬರು, ನಾವು ನಮ್ಮ ಇಲಾಖೆ ಮಾಡ್ತಾ ಇದ್ದೀವಿ. ಡಿಪಿಆರ್ ಮತ್ತೆ ರೈಲ್ವೆ ಕೆಳ ಸೇತುವೆ ಮತ್ತು ಮೇಲ್ ಸೇತುವೆಗಳು ತುಂಬಾ. ಸಿದ್ದಾಪುರ ತಾಲೂಕಿನ ಹಳ್ಳಿಮಕ್ಕಿಯ ನಾರಾಯಣ್ ನಾಯ್ಕ್ ಅವರು ತಮ್ಮ ಮನೆಯಲ್ಲಿ ಚಿರತೆ ಚರ್ಮವನ್ನು ಇರಿಸಿಕೊಂಡಿದ್ದು ಅರಣ್ಯ ಜಾಗೃತ ದಳದವರು ಅವರ ಮನೆ ಮೇಲೆ ದಾಳಿ ಮಾಡಿದ್ದಾರೆ. ಇನ್ನು ಜೋಪಡಿ ಮನೆ ಅಟ್ಟದ ಮೇಲೆ ಅವರಿಗೆ ಚಿರತೆ ಚರ್ಮ ಸಿಕ್ಕಿತ್ತು. ಆದರೆ ಚಿರತೆ ಚರ್ಮ ಸಂಗ್ರಹಿಸಿಟ್ಟುಕೊಂಡಿದ್ದ ಆರೋಪಿ ನಾರಾಯಣ್ ನಾಯ್ಕ್ ಸಿಕ್ಕಿಲ್ಲ. ಸಿದ್ದಾಪುರ ತಾಲೂಕಿನ ಕ್ಯಾದಗಿ ಬಳಿಯ ಹಳ್ಳಿಮಕ್ಕಿ ನಾರಾಯಣ್ ನಾಯ್ಕ್ ಅವರ ಮನೆಯಲ್ಲಿ ಚಿರತೆ ಚರ್ಮ ಇರುವುದನ್ನು ವ್ಯಕ್ತಿಯೊಬ್ಬರು ನೋಡಿದ್ದರು. ಈ ಬಗ್ಗೆ ಅವರು ಅಲ್ಲಲ್ಲಿ ಹೇಳಿಕೊಂಡಿದ್ದು ಅರಣ್ಯ ಕಚೇರಿಗೆ ಈ ಸುದ್ದಿ ಮುಟ್ಟಿತ್ತು. ಆದಾಗ್ಯೂ ಜಾಗೃತ ದಳದ ಸಿಬ್ಬಂದಿ ರಹಸ್ಯ ಭೇಟಿ ನಡೆಸಿ ಅಲ್ಲಿ ಚಿರತೆ ಚರ್ಮವಿರುವುದನ್ನು ಖಚಿತಪಡಿಸಿಕೊಂಡಿದ್ದರು. ಇನ್ನು ಶನಿವಾರ ಅರಣ್ಯ ಜಾಗೃತ ದಳದ ಯಲ್ಲಪ್ಪ ನೇತೃತ್ವದ ತಂಡದವರು ನಾರಾಯಣ್ ನಾಯ್ಕ್ ಅವರ ಮನೆ ಮೇಲೆ ದಾಳಿ ಮಾಡಿ ಅಲ್ಲಿದ್ದ ಚಿರತೆ ಚರ್ಮವನ್ನು ವಶಕ್ಕೆ ಪಡೆದರು. ಅರಣ್ಯ ಸಿಬ್ಬಂದಿ ಬಹುಕಾನ್ ನಾಯ್ಕ್, ಗುರುರಾಜ್ ಮಡಿವಾಳ್, ಮಂಜುನಾಥ್ ಪಟ್ಗಾರ್, ಸತೀಶ್ ಗುಡೇಬಾಗಿ ಈ ಕಾರ್ಯಾಚರಣೆಯಲ್ಲಿದ್ದರು. ಇನ್ನು ಮನೆ ಮಾಲಕ ನಾರಾಯಣ್ ನಾಯ್ಕ್ ತೋಟಕ್ಕೆ ಹೋಗಿದ್ದು ಅಧಿಕಾರಿಗಳ ದಾಳಿ ಅರಿತು ಅಲ್ಲಿಂದಲೇ ಕಾಡಿನ ಹಾದಿ ಹಿಡಿದಿದ್ದಾರೆ ಎನ್ನಲಾಗಿದೆ. ಇನ್ನು ಆರೋಪಿ ನಾರಾಯಣ್ ನಾಯ್ಕ್ ಅವರಿಗಾಗಿ ಅರಣ್ಯ ಸಿಬ್ಬಂದಿ ಹುಡುಕಾಟ ನಡೆಸಿದ್ದಾರೆ. ಶಿರಸಿ ನಗರದ ಕೆಎಚ್ಬಿ ಹೊಸ ಬಡಾವಣೆಯಲ್ಲಿರುವ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದ ಪ್ರಯುಕ್ತ ಕಾರ್ತಿಕ ಮಹಾದೀಪೋತ್ಸವ ಕಾರ್ಯಕ್ರಮ ಶ್ರದ್ಧಾ ಭಕ್ತಿಯಿಂದ ವಿಜೃಂಭಣೆಯಿಂದ ನಡೆಯಿತು. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ಶ್ರೀ ದೇವರ ದರ್ಶನ ಪಡೆದರು.
ಶಿರಸಿ ತಾಲೂಕಿನ ದೊಡ್ಡನಳ್ಳಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುರಿದ ಮಳೆ ರೈತರನ್ನು ಚಿಂತಾಕ್ರಾಂತರನ್ನಾಗಿ ಮಾಡಿದ್ದು, ಗದ್ದೆಯಲ್ಲಿ ಕಟಾವು ಮಾಡಿದ ಭತ್ತವೆಲ್ಲ ನೀರಿನಲ್ಲಿ ಮುಳುಗಿ ಮೊಳಕೆ ಒಡೆಯುವ ಹಂತಕ್ಕೆ ಬಂದು ತಲುಪಿದೆ. ಪ್ರಾರಂಭದಲ್ಲಿ ಉತ್ತಮ ಮಳೆಯಾಗಿದ್ದರಿಂದ ರೈತರ ಮೊಗದಲ್ಲಿ ಮಂದಹಾಸ ಕಾಣುತ್ತಿತ್ತು. ಆದರೆ ಅದೇ ಮಳೆ ಕಟಾವು ಮಾಡಿದ ಸಂದರ್ಭದಲ್ಲಿ ಬಂದಿದ್ದರಿಂದ ರೈತರ ಕಣ್ಣಲ್ಲಿ ನೀರು ತರಿಸುವಂತೆ ಮಾಡಿದೆ. ಆದ್ದರಿಂದ ರೈತರಿಗೆ ಪರಿಹಾರ ತಕ್ಷಣಕ್ಕೆ ನೀಡಬೇಕು ಎಂದು ಆ ಭಾಗದ ಸಾಮಾಜಿಕ ಕಾರ್ಯಕರ್ತ ಎಸ್.ಎನ್. ಹೆಗಡೆ ಹಾಗೂ ದೊಡ್ಡನಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಜೇಶ್ ಮಡಿವಾಳ್ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಸೂಕ್ತ ಇನ್ಸೂರೆನ್ಸ್ ವಿಮಾ ಕಂಪನಿಯಿಂದ ಇನ್ಸೂರೆನ್ಸ್ ಕೊಡಿಸಬೇಕಾಗಿ ನಮ್ಮ ಸಂಘದ ಪರವಾಗಿ ನಾನು ಕೇಳ್ತಾ ಇದ್ದೇನೆ. ಜೊತೆಗೆ ನಮ್ಮ ರಾಜೇಶ್ ಅಧ್ಯಕ್ಷರು ಎರಡು ಮಾತನಾಡಬೇಕು ಕೇಳ್ತಾ ಇದ್ದೇನೆ. ಈಗಾಗಲೇ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು 50-60 ಎಕರೆ ಈಗಾಗಲೇ ಮಳೆಯಲ್ಲಿ ಇದಾಗದೆ. ಇನ್ನೂ ಈಗ ಮಳೆ ಬರುವ ಸಾಧ್ಯತೆ ಇರೋದ್ರಿಂದ ರೈತರಿಗೆ ಯಾವುದೇ ರೀತಿ ಅದನ್ನ ಮನೆಗೆ ತಗೊಂಡು ಹೋಗಿ ಅದನ್ನ ಪ್ರಯೋಜನ ಪಡೆಯೋಕ್ಕಾಗ್ತಾ ಇಲ್ಲ. ಈಗಾಗಲೇ ರೆಡಿಯಾಗಿರೋದು ಎಲ್ಲ ಬೆರೆ ಬಂದು ಕಪ್ಪಾಗಿದೆ. ಮುಗ್ಗು ಹುಲ್ಲು ಯಾವುದೇ ಉಪಯೋಗಕ್ಕೆ ಬರ್ತಾ ಇಲ್ಲ, ದನ ಕರುಗಳಿಗೆ ತಿನ್ನಲಿಕ್ಕೂ ಬರ್ತಾ ಇಲ್ಲ. ಅದು ಈಗ ಬೆಳೆದಂಥ ಬೆಳೆ ಪೂರ್ತಿಯಾಗಿ ಹಾನಿಯಾಗಿ ಈ ಕಡೆ ಮನೆಗೆ ಸಾಗಿಸ್ಲಿಕ್ಕೂ ಆಗ್ತಾ ಇಲ್ಲ, ಇಲ್ಲ ಗದ್ದೆಯಲ್ಲಿ ಇಟ್ಟದನ್ನ ನೋಡ್ತಾ ಇರಲಿಕ್ಕೂ ಆಗ್ತಾ ಇಲ್ಲ ಜನರಿಗೆ. ಆ ಪರಿಸ್ಥಿತಿಯಲ್ಲಿ ರೈತರು ಒದ್ದಾಡ್ತಾ ಇದ್ದಾರೆ. ಇದಕ್ಕೆ ಸೂಕ್ತವಾದ ಪರಿಹಾರನ ಕೃಷಿ ಇಲಾಖೆಯರು ಬಂದು ಸಮೀಕ್ಷೆ ಮಾಡಿ ಅವರಿಗೆ ಸೂಕ್ತ ಪರಿಹಾರ ನೀಡಬೇಕು ಅಂತೇಳಿ ಮನವಿ ಮಾಡ್ಕೊಳ್ತಾ ಇದೆ. ಈಗಾಗಲೇ ನಾವು ಬಂದಿದ್ದು ಬಚ್ಗಾಂವ್ ಹಾಗೂ ಬಿಕ್ಕನಹಳ್ಳಿ ಮತ್ತು ನರಬೇಲ್ ಗ್ರಾಮಕ್ಕೆ, ಆರಿಕೊಪ್ಪ, ಬಸವಕೊಪ್ಪ, ಹುಸಿರಿ, ನಂತರ ಬಿಕ್ಕನಹಳ್ಳಿ, ಜೊತೆಗೆ ನಮ್ಮ ಬ್ಯಾಗದ ಗ್ರಾಮದವರು ಸಹಿತ ಇದೇ ರೀತಿಯ ಒಂದು ಲಂಡುಕನಹಳ್ಳಿ ವ್ಯಾಪ್ತಿಯಲ್ಲಿ ಸಾಮಾನ್ಯ 10-11 ಹಳ್ಳಿ ನಮ್ಮ ಸೊಸೈಟಿ ವ್ಯಾಪ್ತಿಯಲ್ಲಿ ಇದೇ ರೀತಿಯ ಕಷ್ಟ ಆಗ್ತಾಯಿದೆ. ಅದಕ್ಕೆ ನಾವು ದೇವರಲ್ಲಿ ಮೊರೆ ಹೋಗೋದು ಏನೂ ಗೊತ್ತಾಗ್ತಾ ಇಲ್ಲ. ದೇವರೇ ನಮಗೆ, ಯಾಕಂದರೆ ಬಂದ ತುತ್ತು ಕೈ ಬರ್ತಾ ಇಲ್ಲ. ಅದಕ್ಕಾಗಿ ನಮ್ಮ ಸಂಘ ನಮ್ಮ ಜೀವನ ಬಡಿಯ ಮಡಿವಾಳಿದ್ದಾರೆ, ಅವರು ಸಹಿತ ಗದ್ದೆಯನ್ನು ಕಷ್ಟಪಟ್ಟಿದ್ದಾರೆ. ಶಿರಸಿ ತಾಲೂಕಾ ವ್ಯವಸಾಯ ಹುಟ್ಟುವಳಿಗಳ ಸಹಕಾರ ಮಾರಾಟ ಸಂಘ ನಿಯಮಿತ ಶಿರಸಿ. ಟಿಎಂಎಸ್ ಶಿರಸಿಯ ಕೆಲವು ಸದಸ್ಯ ಸ್ನೇಹಿ ಸೌಲಭ್ಯಗಳು: ರೈತರ ಮಹಸೂಲು ಶಿಲ್ಕು ಬಗ್ಗೆ ಶುಲ್ಕರಹಿತ ಸುಸಜ್ಜಿತ ಗೋದಾಮು ವ್ಯವಸ್ಥೆ ಹಾಗೂ ದುವಾ ಹಾಕಿ ಅಡಿಕೆ ಆರಿಸಿ ಕೊಡುವ ವ್ಯವಸ್ಥೆ ಮತ್ತು ಫ್ಯೂಮಿಗೇಷನ್ ವ್ಯವಸ್ಥೆ. ಮಹಸೂಲು ವಿಕ್ರಿಯ ಮೇಲೆ 2023-24ನೇ ಸಾಲಿನಲ್ಲಿ ಸದಸ್ಯರಿಗೆ ಅಂತೂ 67,84,428 ಹಾಗೂ ಸದಸ್ಯ ಸಂಘಗಳಿಗೆ 66,59,613 ಸೇರಿ ಅಂತೂ 1,34,44,041 ಪ್ರೋತ್ಸಾಹಕಾರಿ ಬೆಡ್. ಸದಸ್ಯರ ಹಾಗೂ ಕುಟುಂಬದವರ ಅನಾರೋಗ್ಯದ ಸಂದರ್ಭದಲ್ಲಿ ಧನ ಸಹಾಯ ನೀಡಲು ಟಿಎಂಎಸ್ ಆರೋಗ್ಯ ಸುರಕ್ಷಾ ಯೋಜನೆ 2023-24ನೇ ಸಾಲಿನಲ್ಲಿ 1,09,93,800ಕ್ಕೂ ಹೆಚ್ಚಿನ ಧನ ಸಹಾಯ. ರೈತರ ಮಹಸೂಲು ದರದ ಸ್ಥಿರತೆ ಕಾಪಾಡಲು ಸಂಘದಿಂದ ಟೆಂಡರ್ನಲ್ಲಿ 2023-24ನೇ ಸಾಲಿನಲ್ಲಿ 100 ಕೋಟಿಗೂ ಅಧಿಕ ಅಡಿಕೆ ಹಾಗೂ ಕಾಳುಮೆಣಸು ಖರೀದಿ. ರೈತರಿಗೆ ಉತ್ತಮ ಗುಣಮಟ್ಟದ ಪಶು ಆಹಾರ ಹಾಗೂ ಸಾವಯವ ಗೊಬ್ಬರ ನೀಡುವ ಸಲುವಾಗಿ ಟಿಎಂಎಸ್ ಬ್ರ್ಯಾಂಡ್ ನಲ್ಲಿ ಪಶು ಆಹಾರ, ಮೇವಚ್ಚು, ಭೂ ಸುರಕ್ಷಾ ಸಾವಯವ ಗೊಬ್ಬರಗಳ ಉತ್ಪಾದನೆ ಹಾಗೂ ಮಾರಾಟ. ಕೃಷಿ ವಿಭಾಗ ಬನವಾಸಿ, ದಾಸನಕೊಪ್ಪ ಶಾಖೆಗಳು ಹಾಗೂ ಶಿರಸಿ ಮತ್ತು ಬನವಾಸಿಯಲ್ಲಿ ಸುಸಜ್ಜಿತ ಸೂಪರ್ ಮಾರ್ಟ್. ಇನ್ನು ಠೇವುಗಳ ಮೇಲೆ ಆಕರ್ಷಕ ಬಡ್ಡಿ ದರ. 475 ದಿನಗಳ ಠೇವುಗಳಿಗೆ 8.50% ವಿಶೇಷ ಠೇವಣಿ ಯೋಜನೆ. ಈ ಸುವರ್ಣಾವಕಾಶವನ್ನು ನಿಮ್ಮದಾಗಿಸಿಕೊಳ್ಳಿ. ಷರತ್ತುಗಳು ಅನ್ವಯ. ವಿಶೇಷ ಠೇವಣಿ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ. 475 ದಿವಸಗಳ ಠೇವುಗಳಿಗೆ 8.5% ಬಡ್ಡಿ ದರ ನಿಗದಿಪಡಿಸಿಕೊಳ್ಳಲಾಗಿದೆ. ಸದಸ್ಯರು ಹಾಗೂ ಪ್ರಾಥಮಿಕ ಸಂಘಗಳು ಸಂಘದಲ್ಲಿ ಇನ್ನೂ ಹೆಚ್ಚಿನ ಠೇವನ್ನ ತೊಡಗಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಭೇಟಿ ನೀಡಿ. ಶಿರಸಿ ತಾಲೂಕಾ ವ್ಯವಸಾಯ ಹುಟ್ಟುವಳಿಗಳ ಸಹಕಾರ ಮಾರಾಟ ಸಂಘ ನಿಯಮಿತ ಶಿರಸಿ. ಫೋನ್ ನಂಬರ್ 083842362339, ಮೊಬೈಲ್ ನಂಬರ್ 9980113312. ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಶಿರಸಿಯ ಕಚೇರಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ನಮ್ಮ ಜಿಲ್ಲೆಯಲ್ಲಿ ಭಟ್ಕಳದಿಂದ ಪ್ರಾರಂಭವಾಗಿ ಗೋವಾ ಗಡಿಯವರೆಗೆ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬಾಕಿ ಉಳಿದಿರುವ ಸೇತುವೆ ಮತ್ತು ಅಗಲೀಕರಣ ಕಾಮಗಾರಿಗಳನ್ನು ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಶೀಘ್ರದಲ್ಲಿ ಮುಗಿಸುವಂತೆ ಹಾಗೂ ಸಾಗರಮಾಲಾ ಯೋಜನೆಯಡಿಯಲ್ಲಿ ಶಿರಸಿ ಕುಮಟಾ, ಶಿರಸಿ ಹಾವೇರಿ ರಸ್ತೆ ಕಾಮಗಾರಿಗಳ ಕುರಿತು ಅಧಿಕಾರಿಗಳಿಗೆ ವಿಳಂಬ ಮಾಡದೆ ಕಾಮಗಾರಿಯಲ್ಲಿ ಪ್ರಗತಿ ಸಾಧಿಸಲು ಸೂಚಿಸಿದರು.
ಶಿರಸಿ ತಾಲೂಕಿನ ದಾಸನಕೊಪ್ಪದಲ್ಲಿರುವ ಮೈಲಾರಲಿಂಗೇಶ್ವರದಲ್ಲಿ ಕಾರ್ತಿಕೋತ್ಸವವು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ಇಲ್ಲಿ ಕಳೆದ 2 ವರ್ಷಗಳಿಂದ ಕಾರ್ಣಿಕ ನಡೆಯುತ್ತಿದ್ದು, ಕಳೆದ 5 ವರ್ಷಗಳಿಂದ ಕಾರ್ತಿಕೋತ್ಸವ ನಡೆಯುತ್ತಿದೆ. ಎಲ್ಲಾ ಕಾರ್ಯಕ್ರಮದಲ್ಲಿಯೂ ಸಾವಿರಾರು ಭಕ್ತರು ಹಗಲು ರಾತ್ರಿ ಎನ್ನದೇ ಪಾಲ್ಗೊಂಡು ದೇವರ ಸ್ಮರಣೆ ಮಾಡುತ್ತಾರೆ. ಕುಮಟಾ ಕ್ಷೇತ್ರದ ಬಿಜೆಪಿ ಶಾಸಕ ದಿನಕರ್ ಶೆಟ್ಟಿ ಅವರು ಪ್ರಯಾಣಿಸುತ್ತಿದ್ದ ಕಾರ್ ಹಿಂಬದಿಗೆ ಬೈಕ್ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಹೊನ್ನಾವರ ಸಮೀಪದ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ನಡೆದಿದೆ. ಇನ್ನು ಅಪಘಾತದಲ್ಲಿ ಹಳದಿಪುರದ ಬಸರಾಣಿ ನಿವಾಸಿ ನಾಗಪ್ಪ ಗೌಡನಿ ಎಂಬಾತನಿಗೆ ಗಾಯವಾಗಿದೆ. ಇನ್ನು ಶಾಸಕರ ಕಾರು ಹೊನ್ನಾವರದ ಕರ್ಕಿ ನಾಕಾ ಬಳಿ ಹೋಟೆಲ್ನಿಂದ ಹೊರಡುವಾಗ ಕಾರು ಚಾಲಕ ಕಾರನ್ನು ಹಿಂದಕ್ಕೆ ತೆಗೆಯುವಾಗ ಬೈಕ್ ಸವಾರ ಹಿಂದುಗಡೆಯಿಂದ ಬಂದು ಡಿಕ್ಕಿ ಹೊಡೆದಿದ್ದು ಬೈಕ್ ಸವಾರನ ತಲೆಗೆ ಗಂಭೀರವಾಗಿ ಗಾಯವಾಗಿದೆ. ಇನ್ನು ಗಾಯಾಳುವಿಗೆ ಶಾಸಕರು ಸ್ವತಃ ತಮ್ಮ ಕಾರಿನಲ್ಲೇ ಆಸ್ಪತ್ರೆಗೆ ಸಾಗಿಸಿ ಚಿಕಿತ್ಸೆ ಕೊಡಿಸಿದ್ದಾರೆ. ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಹೊನ್ನಾವರ ತಾಲೂಕಿನ ಚಿಕ್ಕನಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಜು ತಿಪ್ಪಯ್ಯ ನಾಯ್ಕ ಅವರ ಅರಣ್ಯ ಭೂಮಿ ಸಾಗುವಳಿ ಕ್ಷೇತ್ರಕ್ಕೆ ಅರಣ್ಯವಾಸಿಗೆ ಅವ್ಯಾಚ್ಯ ಶಬ್ದದಿಂದ ನಿಂದಿಸಿ ಸಾಗುವಳಿ ಕ್ಷೇತ್ರದ ಬೇಲಿ ಮತ್ತು ಗಿಡ ಮರಗಳನ್ನು ನಾಶಪಡಿಸಿ ಕಾನೂನು ಮೀರಿ ಶುಕ್ರವಾರದಂದು ದೌರ್ಜನ್ಯ ಎಸಗಿರುವ ಕ್ಷೇತ್ರಕ್ಕೆ ಭೇಟಿ ನೀಡಿದ ಅರಣ್ಯ ಭೂಮಿ ಹೋರಾಟಗಾರರ ಸತ್ಯ ಶೋಧನಾ ಸಮಿತಿಯಿಂದ ದೃಢಪಟ್ಟಿದ್ದು ಅರಣ್ಯ ಸಿಬ್ಬಂದಿಗಳ ಅಪಕೃತ್ಯವನ್ನು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ಬಲವಾಗಿ ಖಂಡಿಸಿದ್ದಾರೆ. ಇನ್ನು ಸತ್ಯ ಶೋಧನಾ ಸಮಿತಿಯು ಜಿಲ್ಲಾ ಸಂಚಾಲಕ ರಾಮ ಮರಾಠಿ ಯಲಕೊಟ್ಟಗಿ, ಮಹೇಶ್ ನಾಯ್ಕ್ ಸಾಲ್ಕೋಡ, ವಿನೋದ್ ನಾಯ್ಕ್ ನೇತೃತ್ವದ ತ್ರಿಸದಸ್ಯರ ಸಮಿತಿ ಸ್ಥಳ ಭೇಟಿ ನೀಡಿ ದಾಖಲೆ ಪರಿಶೀಲಿಸಿ ಅರಣ್ಯ ಸಿಬ್ಬಂದಿಗಳು ದೌರ್ಜನ್ಯ ಎಸಗಿರುವ ಸಂದರ್ಭ ವಿಡಿಯೋ ಪರಿಶೀಲಿಸಿ ನೀಡಿದ ವರದಿ ಆಧಾರದ ಮೇಲೆ ಈ ಕುರಿತು ಅವರು ಮಾತನಾಡಿದರು. ಇನ್ನು ಅನಾದಿ ಕಾಲದಿಂದಲೂ ನೆರೆಹಾವಳಿ ಸಂದರ್ಭದಲ್ಲಿ ಸಾಗುವಳಿ ಮಾಡಿದಂತ ಕ್ಷೇತ್ರದಲ್ಲಿ ಗೇರು, ತೆಂಗು, ಅಡಿಕೆ ಮರಗಳನ್ನು ಬೆಳೆಯಲಾಗಿದ್ದು ಸಾಗುವಳಿ ಕ್ಷೇತ್ರದ ಬೇಲಿಯನ್ನು ನಾಶಪಡಿಸಿ ತೆಂಗು ಮರವನ್ನು ಬುಡ ಸಮೇತ ಕಿತ್ತು ಸಾಗುವಳಿ ಕ್ಷೇತ್ರದಲ್ಲಿರುವ ಗಿಡ ಮರಗಳನ್ನು ನಾಶಪಡಿಸಿರುವ ಅಂಶವನ್ನು ವರದಿಯಲ್ಲಿ ದೃಢಪಡಿಸಿದ್ದಾರೆ ಎಂದು ತಿಳಿಸಿದ್ದಾರೆ. ಈಗ ನಿಮ್ಮಲ್ಲಿ ಎಷ್ಟು ತೆಂಗಿನ ಗಿಡವನ್ನು ಕರ್ಕೊಂಡು ಹೋಗಿದ್ದಾರೆ ಅವರು? ಸರ್ ಒಂದು 40 ಸಸಿ ಕಡ್ದು ಕಿತ್ಕೊಂಡು ಹೋಗಾರೆ, ಕೆಲವೊಂದು ಕರ್ಕೊಂಡು ಹೋಗಿ. ಈಗ ಗಿಡವನ್ನ ತಕೊಂಡು ಹೋದ್ರ ಅವರು? ಹೌದು ಸರ್, ಗಾಡಿ ತುಂಬ ಬುಲೋರ ಗಾಡಿ ಮೇಲೆ ಹಾಕೊಂಡು ಹೋಗಾರೆ. ಈಗ ತಕೊಂಡೋದ ಕಾರಣ ನೆಡ್ತಾರಂತೆ, ಬಿಟ್ಟು ಹೋದ್ರೆ ಮತ್ತೆ ನೆಡ್ತಾರ ಅಂತ ಹೇಳಿ. ಅಲ್ಲ, ಕಡ್ದಿದಾರಲ್ಲ ಅವರು, ಕಡ್ದಿದಾರಲ್ಲ. ಅಲ್ಲ, ಈಗ ಇಲ್ಲಿ ಗೊತ್ತಾಗಬಾರ್ದು ಅಂತ ಕಿತ್ತದ್ದವರು. ಬಿಡ್ಬೇಡಿ, ಪ್ರೂಫ್ ಸಿಕ್ಕೋಗಿಲ್ಲ ಅಂತ ಹೇಳ್ತಿತ್ತು. ಈಗ ಅಂತ ಗಡ್ಡೆ ಎಲ್ಲ ಮುಚ್ಚಾಕಿದಾರ ಅದು? ಸರ್, ಅದು ಇದ್ದಲ್ಲೇ ಮಣ್ಣು ಮುಚ್ಚಾಕರ. ಈಗ ನಿಮ್ಗೆ ಏನು ಟಾರ್ಚರ್ ಏನು ಕೊಟ್ಟರು ಅವರು? ಹೌದು ಸರ್, ಮೈ ಮೇಲೆ ಕೈ ಹಾಕಿ ದಬ್ಬಿ ಜೀಪ್ಗೆ ಹಾಕೊಂಡು ಹೋದ್ರು. ಹೊನ್ನೂರು ಸ್ಟೇಷನ್ ಅವರ ಆಫೀಸಿಗೆ ಕರ್ಕೊಂಡು ಹೋಗಿ ನೆಲಕ್ಕೆ ಕುತ್ಕ ಬೋರ್ಡಿ ಮಗನೇ ಅಂತೆಲ್ಲ ನನಗೆ ಬಹಳ ಕೆಟ್ಟ ಶಬ್ದದಿಂದ ಬೈದ್ರು ಸರ್. ಈಗ ಇದಕ್ಕೆ ಬೇಲಿ ಇಲ್ವಾ? ಬೇಲಿ ಉಂಟು ಸರ್, ಬೇಲಿ ಎಲ್ಲ ಕಿತ್ಕೊಂಡು ಹೋಗಾರೆ ಎಲ್ಲ ಕಂಪೌಂಡರ್. ಅಲ್ಲದೆ ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ ಕ್ಷೇತ್ರಕ್ಕೆ ಸರಿಸುಮಾರು 5 ಗುಂಟೆಗೆ ಜಿಪಿಎಸ್ ಆಗಿದೆ. ಗ್ರಾಮ ಪಂಚಾಯಿತಿಯಿಂದ ಮನೆ ನಂಬರ್ ದಾಖಲೆಯೂ ಇರುವುದಾಗಿ ವರದಿಯಲ್ಲಿ ಉಲ್ಲೇಖಿಸಲ್ಪಟ್ಟಿದೆ ಎಂದು ಅವರು ಇದೇ ವೇಳೆ ತಿಳಿಸಿದ್ದಾರೆ. ಇನ್ನು ಏಕಾಏಕಿಯಾಗಿ ಸಾಗುವಳಿ ಕ್ಷೇತ್ರಕ್ಕೆ 30ಕ್ಕಿಂತ ಹೆಚ್ಚು ಅರಣ್ಯ ಸಿಬ್ಬಂದಿಗಳು ಪೊಲೀಸ್ ರಕ್ಷಣೆಯೊಂದಿಗೆ ಪ್ರವೇಶಿಸಿ ಚಿತ್ರೀಕರಿಸುತ್ತಿರುವ ಮೊಬೈಲ್ ಅನ್ನು ಕಸಿದುಕೊಂಡು ಮಹಿಳಾ ಅಧಿಕಾರಿ ದರ್ಪದಿಂದ ವರ್ತಿಸಿ 40 ವರ್ಷದ ಗೇರು ಮರ ಸಹಿತ ಮಧ್ಯದಲ್ಲಿದ್ದ ಗಿಡವನ್ನು ಬುಡ ಸಹಿತ ಕಿತ್ತು ನಾಶಪಡಿಸಿ ಅರಣ್ಯವಾಸಿಗಳ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಉದ್ದೇಶಪೂರ್ವಕವಾಗಿ ನ್ಯಾಯಾಧೀಶರ ಮನೆಗೆ ರಾತ್ರೋರಾತ್ರಿ ಹಾಜರುಪಡಿಸಿ ಮತ್ತು ಅರಣ್ಯ ಕಚೇರಿಯಲ್ಲಿ ಅನಾಗರಿಕವಾಗಿ ವರ್ತಿಸಿರುವ ಕ್ರಮದ ವರ್ತನೆಯನ್ನು ಹಿರಿಯ ಅಧಿಕಾರಿಗಳಿಗೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ಪ್ರಶ್ನಿಸಿದ್ದಾರೆ. ತೆಗೀರಿ ನೋಡು, ಎಲ್ಲ ಮುಚ್ಚಿಟ್ಟಿದ್ದಾರೆ ಅವರು. ಎಲ್ಲ ಮುಚ್ಚಾರ. ಅವರು ಒಂದು 30-40 ಜನ ಬಂದಿರಿ ಸರ್. ಎಲ್ಲ ಕೆಲಸಕ್ಕೆ ನೋಡಿ ಸರ್, ಇಲ್ಲಿ ಕಡ್ದು ಕಾಣ್ತದೆ. ಎಲ್ಲ ಕಾಣಬಾರ್ದು ಅಂತ ಮುಚ್ಚಿದಾರ? ಹೌದು, ಕಾಣಬಾರ್ದು ಅಂತ ಮುಚ್ಚಾರ. ಗೊತ್ತಾಗೋಕಿಲ್ಲ, ಹೇಳಿ ಪ್ರೂಫ್ ಸಿಕ್ಕೋಕಿಲ್ಲ ಅಂತ. ಏನೋ ಪ್ರೂಫ್ ಸಿಕ್ಕೋಕಿಲ್ಲ ಅಂತ ಹೇಳ್ತದೆ ಕಡಿಬೇಕಾರೆ. ನೋಡಿ ಸರ್, ಕಡ್ದು ಗಂಟಿ ಕಾಣ್ತದೆ ಸರ್. ಇಲ್ಲಿ ಇದೆಲ್ಲ ಕೊಡ್ಲಿ ಕಟ್ತದೆ ಸರ್. ಇದು ದೊಡ್ಡ ಗಿಡ. ಇದು ನೋಡ್ರಿ ಒಂದು 6-7 ವರ್ಷ ಗಿಡ ನೋಡ್ಬೋದು. ಹೌದು, ಇದು ದೊಡ್ಡ ಗಿಡ.